ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಿಯಾ ಕಿಚನ್. ನಾನು ಈ ವಿಡಿಯೋದಲ್ಲಿ ಮಗುಗೆ ಹೋಮ್ ಮೇಡ್ ಸೆರ್ಲಾಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಸಿಂಪಲ್ ಆದ ಸೆರ್ಲಾಕ್ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ಒಂದು ಸರಿ ನೋಡ್ಕೊಂಬರೋಣ. ಮೊದಲಿಗೆ ನಾನು ಒಂದು ಚಿಕ್ಕ ಗ್ಲಾಸಷ್ಟು ಮನೆ ಅಕ್ಕಿನ ಬಳಸ್ತಾ ಇದ್ದೀನಿ. ಇದು ಯಾವುದೇ ರೀತಿ ಪಾಲಿಷ್ ಮಾಡದೇ ಇರೋವಂಥ ಅಕ್ಕಿ. ಇದು ಪಾಲಿಷ್ ಮಾಡದೇ ಇರೋದ್ರಿಂದ ಇದರಲ್ಲಿ ತುಂಬ ಗಲೀಜಿರುತ್ತೆ, ಅಂದರೆ ಭತ್ತದ ಹೊಟ್ಟು ಅಥವಾ ಕಲ್ಲದ ಹರಳು ಈ ಥರ ಎಲ್ಲ ಇರುತ್ತೆ. ಸೊ ಅದನ್ನು ಒಂದು ತಟ್ಟೆ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ಸರ್ತಿ ಕ್ಲೀನ್ ಮಾಡ್ಕೊತೀನಿ. ನಾವು ಬೇಕು ಅಂದರೆ ಬಾಸುಮತಿ ಅಕ್ಕಿ ಅಥವಾ ಜೀರಾ ಅಕ್ಕಿನೂ ಯೂಸ್ ಮಾಡ್ಬೋದು, ಆದರೆ ಇದರಲ್ಲಿ ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ನನ್ನ ಹತ್ರ ಇದು ಇತ್ತು, ಇದನ್ನೇ ನಾನು ಬಳಸ್ತಾ ಇದ್ದೀನಿ. ನೋಡಿ, ಈ ಥರ ಹೊಟ್ಟು ಥರ ಸ್ವಲ್ಪ ಗಲೀಜಾಗಿರುತ್ತೆ. ಇದನ್ನು ಚೆನ್ನಾಗಿ ಒಂದು 2-8 ಸರಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಈ ಥರ ನೀರು ಕ್ಲೀನ್ ಆಗಬೇಕು, ಆ ಥರ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಪಕ್ಕಕ್ಕೆ ನೀರು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಬೇಳೆಗಳನ್ನ ನೋಡ್ಕೊಂಬರೋಣ. ನಾನು ಆ ಗ್ಲಾಸ್ ಅಳತೆ ನೋಡಿಕೊಂಡು ಇಷ್ಟು ಕಪ್ಪನ್ನು ಗಾತ್ರದಷ್ಟು ಕಾಳುಗಳನ್ನು ತೊಗೊಂಡಿದ್ದೀನಿ. ಮೊದಲಿಗೆ 1 ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪಷ್ಟು ಹೆಸರುಬೇಳೆ, 1 ಕಪ್ಪು ತೊಗರಿಬೇಳೆ, 1 ಕಪ್ಪು ಸಿಪ್ಪೆ ಇರುವಂಥ ಹೆಸರುಬೇಳೆ ಯೂಸ್ ಮಾಡ್ತಾಯಿದ್ದೀನಿ. ಸಿಪ್ಪೆ ಇರೋದ್ರಿಂದ ಮಕ್ಕಳಿಗೆ ಫೈಬರ್ ಅನ್ನೋದು ಸಿಗುತ್ತೆ ಅಂತ. ಇಲ್ಲಾಂದರೆ ಹೆಸರು ಕಾಳು ಯೂಸ್ ಮಾಡ್ಬೋದು. ಒಂದು 10-12 ಗೋಡಂಬಿ, ಬಾದಾಮಿ ತೊಗೊಳ್ಳೋಣ. ಈ ಕಾಳುಗಳನ್ನು ಚೆನ್ನಾಗಿ ವಾಶ್ ಮಾಡಿ ಪಕ್ಕಕ್ಕೆ ಎತ್ತಿ ಇಟ್ಕೊಂಡಿದ್ದೀನಿ. ವಾಶ್ ಆದಮೇಲೆ ನಾನು ಬಿಸಿಲಿಗೆ ಒಂದು ತೆಳುವಾದ ದುಪ್ಪಟ್ಟನ ಈ ಥರ ಹಾಸಿಬಿಟ್ಟು ಇವಾಗ ಅದು ಎಲ್ಲ ಬೇಳೆ ಕಾಳುಗಳನ್ನೆಲ್ಲನೂ ಒಂದು ನೀರಿಂದ ತೆಗೆದು ಬಸಿದು ಈ ಥರ ಒಂದು ದುಪ್ಪಟ್ಟ ಮೇಲೆ ಹರಡ್ಕೋತಾ ಇದ್ದೀನಿ. ಇದನ್ನು ಬಿಸಿಲಿಗೆ ನಾನು ಈ ಕಾಳುಗಳನ್ನು ಬಿಸಿಲಿಗೆ ಒಣಗಿಸ್ಕೋತೀನಿ. ಯಾಕೆಂದರೆ ಫ್ಯಾನ್ ಗಾಳಿಗೂ ಒಣಗಿಸ್ಕೋಬೋದು, ಅದು ಅಷ್ಟೊಂದು ನೀಟಾಗಿ ಒಣಗಿ ಬರಲ್ಲ. ಬಿಸಿಲಿಗಾದರೆ ಚೆನ್ನಾಗಿ ಒಣಗುತ್ತೆ. ಒಂದು 5-6 ಗಂಟೆ ಒಣಗಿಸಿದ್ರೆ ಸಾಕು. ಇವಾಗ ಇನ್ನೊಂದು ಸೈಡ್ ಇರುವಂತಹ ದುಪ್ಪಟ್ಟನ ನಾನು ಅದ್ರ ಮೇಲೆ ಮುಚ್ತಾ ಇದ್ದೀನಿ, ಯಾಕೆಂದರೆ ಯಾವುದೇ ಥರ ಹಕ್ಕಿಗಳು ತಿನ್ನಬಾರ್ದು ಅಂತ, ಇಲ್ಲಾಂದರೆ ಅಲ್ಲೇ ಕೂತ್ಕೋಬೇಕಾಗುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಒಣಗಿದೆ. ನಾನು ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಇದನ್ನು ಹುರ್ಕೊಳ್ತೀನಿ. ನೋಡಿ, ಇದು ಹೇಗೆ ಹುರ್ಕೋಬೇಕು ಅಂತಂದರೆ ಫುಲ್ಲು ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆವರೆಗೂ ಇದನ್ನು ಚೆನ್ನಾಗಿ ಹುರಿಬೇಕು. ಅಕ್ಕಿ ಅನ್ನೋದು ಬ್ರೌನ್ ಕಲರ್ ಬರಬಾರ್ದು, ಅದು ಇವಾಗಿರೋ ವೈಟ್ಗಿಂತನೂ ಇನ್ನೂ ವೈಟಿಶ್ ಕಲರಲ್ಲಿ ಅಕ್ಕಿ ಬರಬೇಕು. ಆ ಥರ ಇದನ್ನು ಹುರ್ಕೋಬೇಕು. ನೋಡಿ, ನಾನು ಈ ಥರ ಯಾವಾಗ ಕೈ ಬಿಡದೇನೆ ಅದನ್ನು ಹಾಗೆ ಆಡಿಸ್ತಾನೆ ಇರಬೇಕು, ಅಂದ್ರೇ ಇದು ಚೆನ್ನಾಗಿ ಸೀದೋಗದೆ ಚೆನ್ನಾಗಿ ಹುರ್ಕೊಳ್ಳುತ್ತೆ. ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿನೇ ಹುರಿತಾ ಇದ್ದೀನಿ ನಾನು. ನೋಡಿ, ಇದು ಚೆನ್ನಾಗಿ ಹುರ್ಕೊಂಡು ಬಂದಿದೆ. ಇವಾಗ ಇದು ಅದು ಸ್ಮೆಲ್ ಗೊತ್ತಾಗುತ್ತೆ ನಮಗೆ ಹುರಿದಿರೋದು. ನಂತರ ಇದನ್ನು ಒಂದು ತಟ್ಟೆಗೆ ಹಾಕಿಬಿಟ್ಟು ಆರಕ್ಕೆ ಇಡ್ತೀನಿ. ಇದು ಚೆನ್ನಾಗಿ ಬಿಸಿಯೆಲ್ಲ ಆರಬೇಕು, ಅಂದರೆ ನಾನು ಮಿಕ್ಸರ್ಗೆ ಹಾಕೋಬೋದು. ಸೊ ಇವಾಗ ಒಂದು ಮಿಕ್ಸರ್ಗೆ ಹಾಕಿಬಿಟ್ಟು ಇದನ್ನು ಪೌಡ್ರ್ ಥರ ಮಾಡ್ಕೊಂಬರೋಣ. ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನಮಗೆ. ಇದನ್ನು ಜರಡಿ ಹಿಡಿದ ನಂತರ ಇದು ಇನ್ನೂ ಸ್ಮೂತಾಗಿ ಪೌಡ್ರ್ ಆಗುತ್ತೆ. ಸೊ ಇವಾಗ ಇದು ಒಂದು ತಟ್ಟೆ ಹಾಕ್ಕೊಂಡು ಇದು ಮಿಕ್ಸರ್ ಮಾಡಿದ ನಂತರ ಬಿಸಿ ಬಂದಿರುತ್ತಲ್ಲ, ಅದಕ್ಕೆ ಅದನ್ನು ಒಂದು ತಟ್ಟೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ. ಮತ್ತು ಹಾಗೆ ಅದರಲ್ಲಿ ಒಂದು ಸ್ವಲ್ಪ ಚಿಕ್ಕ ಲಂಪ್ಸ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಒಡ್ಕೋಬೇಕು. ಅದನ್ನೆಲ್ಲ ಒಡ್ಕೊಂಬಿಟ್ಟು ಚೆನ್ನಾಗಿ ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಆರಿಸ್ಕೊಳ್ಳೋಣ. ಇವಾಗ ಇದನ್ನು ಆರಿಸ್ಕೊಂಬಿಟ್ಟು ಒಂದು ಜರಡಿ ಹಿಡಿದು ಒಂದು ಕಾಚಿಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ 1 ತಿಂಗಳೊಳಗೂ ಇಟ್ಕೋಬೋದು. ಇದು 6 ಮಂತ್ಸಿಂದ 2 ಇಯರ್ ಮಕ್ಕಳವರೆಗೂ ಇದನ್ನು ನಾನು ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಹೇಗೆ ಹೋಮ್ ಮೇಡ್ ಸೆರ್ಲಾಕ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.